Dear students, welcome to my channel. Today I am going to discuss the first prose, A Hero by R.K. Narayan. Without wasting the time, let's begin the prose. Look at the first paragraph. For Swami, events took an unexpected turn. Here, Swami is a main character of the story. Swami is a boy here. Events took an unexpected turn. ಇಲ್ಲಿ ಸ್ವಾಮಿ ಈ ಹುಡುಗನ ಒಂದು ಜೀವನದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. Then look at what was the unexpected turn of Swami's life. Look. Father looked over the newspaper he was reading under the hall lamp and said, Swami's father was reading the newspaper under the hall lamp and said, ಸ್ವಾಮಿಯ ತಂದೆ ಹಾಲ್ ಲ್ಯಾಂಪ್ನ ಕೆಳಗಡೆ ಕುಳಿತುಕೊಂಡು ದಿನಪತ್ರಿಕೆಯನ್ನು ಓದುತ್ತಿರುವಾಗ ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ about the bravery of a village lad who, while returning home by the jungle path, came face to face with a tiger. ಸ್ವಾಮಿಯ ತಂದೆ ಆ ದಿನಪತ್ರಿಕೆಯನ್ನು ಓದುತ್ತಾ ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ, ಲಿಸನ್ ಟು ದಿಸ್, ಕೇಳಿಲ್ಲಿ. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವ್ರಿ ಆಫ್ ಎ ವಿಲೇಜ್ ಲ್ಯಾಡ್, ಒಬ್ಬ ಹಳ್ಳಿಯ ಹುಡುಗನ ಶೌರ್ಯ ಸಾಹಸದ ಕಥೆ ಐತಿಲ್ಲಿ. ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಅವನು ಅರಣ್ಯದಿಂದ ಮರಳಿ ಮನೆಗೆ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್, ಅವನು ಒಂದು ಹುಲಿಯನ್ನು ಎದುರಿಸ್ತಾನೆ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್, ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಒಬ್ಬ ಹುಡುಗ ಹುಲಿಯೊಂದಿಗೆ ಹೋರಾಟ ಮಾಡಿದಂಥ ಘಟನೆಯನ್ನು ವಿವರಿಸಿರ್ತಾರೆ. ಆ್ಯಂಡ್ ಹೀಸ್ ಫ್ಲೈಟ್ ಅಪ್ ದ ಟ್ರೀ where he stayed half a day till some people came that way and killed the tiger. ಆ ಹುಡುಗ ಆ ಹುಲಿಯನ್ನು ಒಂದಿಷ್ಟು ಜನ ಬಂದು ಕೊಲ್ಲುವವರೆಗೂ ಆ ಹುಡುಗ ಎಲ್ಲಿರ್ತಾನಪ್ಪ ಅಂತಂದರೆ ಒಂದು ಗಿಡದ ಮೇಲೆ ಹತ್ತಿ ಹಾಫ್ ಡೇ ಅಂದರೆ ಅರ್ಧ ದಿನದ ಮಟ್ಟಿಗೆ ಆ ಗಿಡದ ಮೇಲೆ ಕುಳಿತಿರ್ತಾನೆ. ಯಾವಾಗ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್, ಆ ಹಳ್ಳಿಯ ಜನ ಒಂದಿಷ್ಟು ಜನ ಬಂದು ಆ ಹುಲಿಯನ್ನು ಕೊಲ್ಲುವವರೆಗೂ ಅವನು ಅರ್ಧ ದಿನ ಪೂರ್ತಿ ಆ ಒಂದು ಮರದ ಮೇಲೆ ಕುಳಿತಿರ್ತಾನೆ. ಸೊ ಇದು ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಬಂದಿರುತ್ತೆ. ಇದನ್ನು ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳ್ತಾನೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೋ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡೂ ಯು ಸೇ ಟು ದ್ಯಾಟ್. ಈ ಒಂದು ಸ್ಟೇಟ್ಮೆಂಟನ್ನು ಓದಿದ ನಂತರ ಫಾದರ್ ಸ್ವಾಮಿಯ ಕಡೆಗೆ ನೋಡಿ, ಏನು ಹೇಳ್ತೀಯ ಇದ್ರ ಬಗ್ಗೆ, ವಾಟ್ ಡೂ ಯು ಸೇ ಟು ದ್ಯಾಟ್ ಅಂತ ಕೇಳ್ತಾನೆ. ದೆನ್ ಸ್ವಾಮಿ ಸೇಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೌಂಡ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಅಟ್ ಆಲ್. ಸ್ವಾಮಿ ರಿಪ್ಲೈಡ್ ಟು ಹಿಸ್ ಫಾದರ್, ಹಿ ವಾಸ್ ನಾಟ್ ಎ ಸ್ಮಾಲ್ ಬಾಯ್. ಅಕಾರ್ಡಿಂಗ್ ಟು ಸ್ವಾಮಿ, ದ್ಯಾಟ್ ಬಾಯ್ ವಾಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೌಂಡ್ ಅಪ್ ಪರ್ಸನ್. ಅಂದರೆ ಸ್ವಾಮಿಯ ಪ್ರಕಾರ ಅವ ಸಣ್ಣ ಹುಡುಗ ಅಲ್ಲ, ಅವನೊಬ್ಬ ದೊಡ್ಡ ಹುಡುಗ ಆಗಿರಬೇಕು, ದೊಡ್ಡ ವ್ಯಕ್ತಿ ಆಗಿರಬೇಕು, ದೊಡ್ಡ ಮನುಷ್ಯನಿರಬೇಕು. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್, ಒಬ್ಬ ಹುಡುಗ ಹುಲಿಯೊಂದಿಗೆ ಹೆಂಗೆ ಫೈಟ್ ಮಾಡ್ತಾನೋ ಅನ್ನೋದು ಸ್ವಾಮಿಯ ವಾದವಾಗಿತ್ತು. ದೆನ್ ಹಿಸ್ ಫಾದರ್ ರಿಪ್ಲೈಡ್ ಟು ಹೀಸ್ ಥಾಟ್, ಸ್ವಾಮಿಯ ಹೇಳಿಕೆಗೆ ಅವರ ತಂದೆ ಪ್ರತಿಕ್ರಿಯಿಸ್ತಾರೆ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್, ನೀನೇನಂತ ತಿಳಿದಿದೆಯಾ, ನೀನು ದಿನಪತ್ರಿಕೆಗಿಂತಲೂ ಜಾನನಾ ಅಂತ ಪ್ರಶ್ನೆ ಮಾಡ್ತಾರೆ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಆ್ಯನ್ ಎಲಿಫೆಂಟ್ ಆ್ಯಂಡ್ ಎಟ್ ಬಿ ಎ ಕವರ್ಡ್, ಒಬ್ಬ ವ್ಯಕ್ತಿಗೆ ಸಾಕಷ್ಟು ಆನೆಯಷ್ಟು ಬಲವಿದ್ದರೂ ಕೂಡ ಅವನು ಹೆದರು ಪುಕ್ಕಲನಾಗಿದ್ದರೆ, ಅವನ ಹತ್ತಿರ ಧೈರ್ಯ ಇಲ್ಲದೇ ಇದ್ದರೆ ಅವನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫೇರ್ ಆ್ಯಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಎ ಸ್ಟ್ರಾ, ಅದೇ ಮತ್ತೊಬ್ಬನಿಗೆ ಒಂದು ಹುಲ್ಲು ಕಡ್ಡಿಯಷ್ಟು ಶಕ್ತಿ ಇದ್ದರೂ ಕೂಡ, ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಅವನ ಹತ್ತಿರ ಧೈರ್ಯ ಇದ್ದರೆ ಅವನು ಏನು ಬೇಕಾದರೂ ಮಾಡಬಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂಗ್ತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್.
ಕರೇಜ್ ಅಂದರೆ ಧೈರ್ಯವೇ ಇಲ್ಲಿ ಮುಖ್ಯವಾಗುತ್ತೆ, ಶಕ್ತಿ ಮತ್ತು ವಯಸ್ಸು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತ ತಂದೆಯ ವಾದ. ಸೊ ಇಲ್ಲಿ ಇಬ್ಬರ ಮಧ್ಯೆ ಆ ನ್ಯೂಸ್ ಪೇಪರ್ ಬಂದಂಥ ಸುದ್ದಿಯ ಬಗ್ಗೆ ವಾದ ನಡೆಯುತ್ತೆ. ಸ್ವಾಮಿಯ ವಾದ ಏನಂದರೆ ಅವನೊಬ್ಬ ದೊಡ್ಡ ವ್ಯಕ್ತಿಯಾಗಿರಬೇಕು, ಒಬ್ಬ ಸಣ್ಣ ಹುಡುಗ ಹೆಂಗೆ ಫೈಟ್ ಮಾಡೋಕ್ಕಾಗ್ತದೆ ಹುಲಿ ಜೊತೆ ಅಂತ ವಾದ ಮಾಡಿದರೆ, ತಂದೆ ಹೇಳ್ತಾನೆ ಕರೇಜ್ ಧೈರ್ಯ ಅನ್ನೋದಿದ್ರೆ ಸ್ಟ್ರೆಂಗ್ತ್ ಮತ್ತು ಏಜ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಸ್ವಾಮಿಯ ತಂದೆ ವಾದ ಮಾಡ್ತಾನೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಅವಾಗ ಸ್ವಾಮಿ ಮತ್ತೆ ಮರಳಿ ಪ್ರತಿಕ್ರಿಯಿಸ್ತಾನೆ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೆಂಗೆ ಸಾಧ್ಯ ಆಗುತ್ತೆ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ಒಂದು ವೇಳೆ ನನ್ನ ಕಡೆ ಸಾಕಷ್ಟು ಧೈರ್ಯ ಐತಿ ಅಂತ ತಿಳ್ಕೊ. ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ, ಒಂದು ವೇಳೆ ಹುಲಿ ನನ್ನನ್ನು ಅಟ್ಯಾಕ್ ಮಾಡಿದರೆ ನನ್ನಿಂದ ಏನು ಮಾಡೋಕ್ಕಾಗತ್ತೆ ಅನ್ನೋದು ಮತ್ತೆ ಸ್ವಾಮಿಯ ವಾದವಾಗಿರುತ್ತೆ. ಆಗ ಅವರ ತಂದೆ ಪ್ರತಿಕ್ರಿಯಿಸ್ತಾರೆ ಲೀವ್ ಅಲೋನ್ ಸ್ಟ್ರೆಂಗ್ತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಓಕೆ, ಇಲ್ಲಿ ತಂದೆ ಸ್ವಾಮಿಯ ಒಂದು ಧೈರ್ಯವನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಲಿವ್ ಅಲೋನ್ ಸ್ಟ್ರೆಂಗ್ತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನ್ನ ಹತ್ತಿರ ಕರೇಜ್ ಇದೆ, ಧೈರ್ಯ ಇದೆ ಅಂತ ಪ್ರೂವ್ ಮಾಡ್ತೀಯಾ? ಹಾಗಾದರೆ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಾದ್ರೆ ಇವತ್ತು ನನ್ನ ಆಫೀಸ್ ರೂಮ್ನಾಗ ಮಲಗೊಂಡು ತೋರಿಸು, ಅವಾಗ ನಾನು ಒಪ್ಕೋತೀನಿ ನಿನ್ನ ಹತ್ರ ಧೈರ್ಯ ಐತಿ ಅಂತ. ಸೊ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್ ಹಿಮ್ಸೆಲ್ಫ್, ಇಟ್ ವಾಸ್ ಎ ಫ್ರೈಟ್ಫುಲ್ ಅಂದರೆ ಭಯಾನಕವಾದಂಥದ್ದು ಪ್ರಸ್ತಾವನೆ ಅಂತ ಸ್ವಾಮಿಗೆ ಅನಿಸ್ತತಿ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಸ್ವಾಮಿ ಯಾವಾಗಲೂ ತನ್ನ ಒಂದು ಅಜ್ಜಿಯ ಜೊತೆಗೆ ಮಲಗ್ತಾ ಇದ್ದಂಥ ರೂಢಿ ಇತ್ತು. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಇದರಲ್ಲಿ ಏನಾದರೂ ಬದಲಾವಣೆ ಆದರೆ ಅವನು ಇಡೀ ರಾತ್ರಿ ಎಚ್ಚರಗೊಳ್ತಾ ಇದ್ದ ಮತ್ತು ಟ್ರೆಂಬ್ಲಿಂಗ್ ಹೆದರಿ ನಡಗ್ತಾ ಇದ್ದ. ಸೊ ಹೀಗಾಗಿ ಸ್ವಾಮಿ ಯೂಸ್ಡ್ ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾನಿ ಎವ್ರಿ ಡೇ. ಇಫ್ ದೇರ್ ಈಸ್ ಎನಿ ಚೇಂಜಸ್ he would have to awake all night. So he hoped at first that father was only joking. ಮೊದಲಿಗೆ ಸ್ವಾಮಿ ಅನ್ಕೋತಾನೆ ನಮ್ಮ ತಂದೆ ಕೇವಲ ಹಾಸ್ಯ ಮಾಡ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದಾನೆ, ಇದೇನಷ್ಟ ಸೀರಿಯಸ್ ಆಗಿ ಹೇಳ್ತಾ ಇಲ್ಲ ಅಂತ ಸ್ವಾಮಿ ಅವನಷ್ಟಕ್ಕವನೇ ಅನ್ಕೋತಾನೆ. ಹಿ ಮಂಬಲ್ಡ್ ವೀಕ್ಲಿ ಎಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಓಕೆ ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ ಏನು ರಾತ್ರಿ ಮಲಗುವಂಥ ಕೊನೆಯಲ್ಲಿ ಮಲಗಿಕೊಳ್ಳುವಂಥ ಪ್ರಪೋಸಿಷನ್ ಏನಿತ್ತಲ್ಲ ಅದನ್ನು ಆ ಮ್ಯಾಟ್ರನ್ನು ಆ ಸಬ್ಜೆಕ್ಟನ್ನು ಬದಲಾಯಿಸಲಿಕ್ಕೆ ಟ್ರೈ ಮಾಡ್ತಾನೆ. ಏನು ಹೇಳ್ತಾನೆ ನೋಡಿ. ಹಿ ಸೇಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಜೋರಾಗಿ ತುಂಬ ಉತ್ಸಾಹದಿಂದ ಹೇಳ್ತಾನೆ. ಏನಂತಂದರೆ ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನಾವು ನಮ್ಮ ಕ್ರಿಕೆಟ್ ಟೀಮ್ನಲ್ಲಿ ದೊಡ್ಡವರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅವ್ರದ್ದೊಂದು ಕ್ರಿಕೆಟ್ ಕ್ಲಬ್ ಇರುತ್ತೆ, ಅದರಲ್ಲಿ ದೊಡ್ಡವರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾನೆ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವು ಹೊಸ ಬ್ಯಾಟ್ ಮತ್ತು ಬಾಲ್ಗಳನ್ನು ಕೂಡ ಕೊಂಡ್ಕೊಳ್ತಾ ಇದ್ದೀವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ನಾಯಕ, ನಮ್ಮ ಕ್ಯಾಪ್ಟನ ಇದನ್ನೆಲ್ಲ ನಿನಗೆ ಹೇಳ್ಯಾನು ಅಂತ ಹೇಳ್ತಾನೆ. ಅಂದರೆ ಸ್ವಾಮಿ ಟ್ರೈಡ್ ಟು ಚೇಂಜ್ ದ ಮ್ಯಾಟರ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಹಿಸ್ ಫಾದರ್ ರಿಪ್ಲೈಡ್ ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ನಾವು ಆ ಕ್ರಿಕೆಟ್ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳಿ ಫಾದರ್ ಆ ಮ್ಯಾಟ್ರನ್ನು ಕಟ್ ಮಾಡ್ತಾರೆ, ಅಲ್ಲಿಗೆ ನಿಲ್ಲಿಸ್ತಾರೆ. ದೆನ್ ಹಿ ಕಂಟಿನ್ಯೂಡ್ ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಇವತ್ತು ಮಲಗಲೇಬೇಕು ಆಫೀಸ್ ರೂಮ್ನಲ್ಲಿ ಅಂತ ಹೇಳ್ತಾರೆ. ಸ್ವಾಮಿ ರಿಯಲೈಸ್ಡ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹೀಸ್ ಕಂಟ್ರೋಲ್. ಸ್ವಾಮಿಗೆ ಅರ್ಥ ಆಗುತ್ತೆ ಕತ್ತಲೆ ಕೋಣೆಯಲ್ಲಿ ಆಫೀಸ್ ರೂಮ್ನಲ್ಲಿ ಮಲಗುವಂಥ ಒಂದು ವಿಷಯ ನನ್ನ ಕಂಟ್ರೋಲ್ನಿಂದ ಜಾರಿ ಹೋಗೈತಿ, ಬಿಯಾಂಡ್ ಹೀಸ್ ಕಂಟ್ರೋಲ್. ಹೌದಾ, ಇದು ಯಾಕೋ ಸೀರಿಯಸ್ ಆಗುವಂಗೆ ಕಾಣ್ತೈತೆ ಮ್ಯಾಟರ ಅಂತ ಸ್ವಾಮಿ ಅವನಷ್ಟಕ್ಕವನೇ ಅನ್ಕೋತಾನೆ. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಸೊ ಇದು ತಂದೆಯ ಆಜ್ಞೆಯಾಗಿ ಬದಲಾಯಿತು. ಹಿ ನ್ಯೂ ಹೀಸ್ ಫಾದರ್ಸ್ ಟೆನಾಸಿಟಿ ಆಟ್ ಸಚ್ ಮೂಮೆಂಟ್ಸ್. ಸ್ವಾಮಿಗೆ ಗೊತ್ತಿತ್ತು ಅವನ ತಂದೆ ಒಂದು ಸಾರಿ
ಡಿಸಿಷನ್ ತಗೊಂಡ್ರೆ ಬದಲಾಯಿಸೋ ಮಾತು ಇರಲ್ಲ ಅಂತ. ಸೊ ಅವನೊಂದು ಫಾದರ್ಸ್ ಟೆನ್ಯಾಸಿಟಿ ಇಲ್ಲಿ ಅವನ ತಂದೆಯ ಒಂದು ದೃಢ ಸಂಕಲ್ಪ ಆ ಸ್ವಾಮಿಗೆ ಗೊತ್ತಿತ್ತು. ಹೀಗಾಗಿ ಇದು ಕಮಾಂಡ್ ಆಯಿತು ಅಂತ ಅನ್ಕೋತಾನೆ. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನಾನು ಮುಂದಿನ ತಿಂಗಳು ಮೊದಲೇ ದಿನ ಮಲ್ಕೋತೀನಿ ಅಂತ ತಂದೆಗೆ ಹೇಳ್ತಾನೆ. ಆವಾಗ ನೋ ಯು ಮಸ್ಟ್ ಡೂ ಇಟ್ ನಾವ್. ಇಲ್ಲ ನೀನು ಈಗಲೇ ಮಾಡಬೇಕು ಅಂತ ಹೇಳ್ತಾನೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ ಅಂತ ಹೇಳ್ತಾನೆ ಫಾದರ್. ಡಿಸ್ಗ್ರೇಸ್ಫುಲ್ ಅಂದರೆ ಅಗೌರವ. ಎಲ್ಲಿ ಮಲ್ಕೊಳ್ಳೋದು? ಸ್ಲೀಪಿಂಗ್ ಬಿಸೈಡ್ ವಿತ್ ಗ್ರ್ಯಾನಿ ಆ್ಯಂಡ್ ಮದರ್. ನೋಡಿರಿ, ತಾಯಿಯ ಹತ್ತಿರ ಮಲ್ಕೊಳ್ಳೋದು ಮತ್ತು ಅಜ್ಜಿಯ ಹತ್ತಿರ ಮಲ್ಕೊಳ್ಳೋದು ಇದು ನಿನಗೆ ಅಗೌರವ ಸೂಚಿಸುತ್ತೆ. ಸಣ್ಣ ಮಕ್ಕಳಂತೆ ನೀನು ತಾಯಿ ಮತ್ತು ಅಜ್ಜಿ ಜೊತೆ ಮಲ್ಕೊಳ್ಳೋದು ಅಷ್ಟು ಸರಿಯಲ್ಲ, ನೀನು ದೊಡ್ಡವನಾಗಿದ್ದೀಯಾ ಅಂತ ತಂದೆ ಹೇಳ್ತಾನೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ಹಿ ಸೇಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ದೊಡ್ಡವನಾಗಿ ಈ ರೀತಿ ಮಾಡೋದನ್ನು ನಾನು ಸಹಿಸಲ್ಲ, ಇಷ್ಟಪಡಲ್ಲ ಅಂತ ಹೇಳ್ತಾ ತನ್ನ ಹೆಂಡತಿ ಕಡೆಗೆ ನೋಡ್ತಾನೆ ಸ್ವಾಮಿಯ ತಂದೆ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಅಲ್ಲೇ ತೊಟ್ಟಿಲನ್ನು ತೂಗ್ತಾ ಇರ್ತಾಳೆ ಅವನ ಹೆಂಡತಿ. ವೈ ಡೂ ಯು ಲುಕ್ ಆಟ್ ಮೀ ವೈಲ್ ಯು ಸೇ ಇಟ್. ಅವನಿಗೆ ಆ ರೀತಿ ಹೇಳುವಾಗ ನನ್ನ ಯಾಕೆ ನೋಡ್ತೀರಿ ನೀವು? ಸಿ ಆಸ್ಕಡ್. ನನ್ನ ಯಾಕೆ ನೋಡ್ತೀರಿ? ಅವನನ್ನು ನಾನು ಮುದ್ದು ಮಾಡ್ತಾ ಇದ್ದೀನ ಅನ್ನೋ ರೀತಿಯಲ್ಲಿ ಕೇಳ್ತಾಳೆ ಅವಳು. ಐ ಹಾರ್ಡ್ಲಿ ನೌ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಆ ಹುಡುಗನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಫಾದರ್ ರಿಪ್ಲೈ ಮಾಡ್ತಾನೆ, ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ಇಲ್ಲ ನಾನು ನಿನಗಂತ ಇಲ್ಲ ಅಂತ ಹೇಳ್ತಾನೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್. ನೀವು ಒಂದು ವೇಳೆ ನಾನೇ ಅವನನ್ನು ಮುದ್ದು ಮಾಡಿ ಹಾಳು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ನಾನಲ್ಲ, ನಿನ್ನ ತಾಯಿ ಅಂದರೆ ಸ್ವಾಮಿಯ ಅಜ್ಜಿ ಅವನನ್ನು ಹಾಳು ಮಾಡ್ತಾಯಿದ್ದಾಳೆ, ಅವಳಿಗೆ ಹೇಳ್ರಿ ಅಂತ ತನ್ನ ಅತ್ತೆಗೆ ಸ್ವಾಮಿಯ ತಾಯಿ ತನ್ನ ಗಂಡನಿಗೆ ಹೇಳ್ತಾಳೆ. ಏನಂತ? ನಿಮ್ಮ ತಾಯಿಯೇ ಅವನನ್ನು ಮುದ್ದು ಮಾಡಿ ಹಾಳು ಮಾಡ್ತಾಯಿದ್ದಾಳೆ ಅಂತ. ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ ಸಿ ಸೇಡ್ ಆ್ಯಂಡ್ ಟರ್ನ್ಡ್ ಅವೇ. ನಾನು ನೋಡಬೇಡ್ರಿ ಅಂತ ಹೇಳಿ ಅವಳು ತಿರ್ಕೊಂಡು ಬಿಡ್ತಾಳೆ. ಸೊ ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗ್ಯಾಜಿಂಗ್ ಆಟ್ ದ ನ್ಯೂಸ್ ಪೇಪರ್ ಆನ್ ಹೀಸ್ ಲ್ಯಾಪ್. ಸ್ವಾಮಿಯ ತಂದೆ ದಿಟ್ಟಿಸಿ ಪತ್ರಿಕೆಯನ್ನು ನೋಡ್ತಾ ಕುಳಿತಿರ್ತಾರೆ. ದ್ಯಾಟ್ ಟೈಮ್ ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ಟೋಡ್ ಟು ಹೀಸ್ ಬೆಡ್ ಇನ್ ದ ಪ್ಯಾಸೇಜ್. ದ್ಯಾಟ್ ಟೈಮ್ ಸಡನ್ಲಿ ಸ್ವಾಮಿ ರೋಸ್ ಅಪ್ ಆ್ಯಂಡ್ ಹಿ ಮೂವ್ಡ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ಟೋಡ್ ಅಂದರೆ ತುದಿಗಾಲಿನಲ್ಲಿ, ಅಂದರೆ ತನ್ನ ತಂದೆಗೆ ಅವನು ಹೋಗುತ್ತಿರುವಂಥದ್ದು ಶಬ್ದ ಕೇಳಿಸದಂತೆ ತನ್ನ ಬೆಡ್ರೂಮ್ಗೆ ಇಲ್ಲಿ ಸ್ವಾಮಿ ಟಿಪ್ಟೋಡ್ ಅಂದರೆ ತುದಿಗಾಲಿನ ಮೂಲಕ ಹೋಗ್ತಾ ಇದ್ದಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್. ಇದನ್ನು ಗ್ರ್ಯಾನಿ ನೋಡಿ ಹೇಳ್ತಾಳೆ, ಅಜ್ಜಿ ನೋಡಿ ಹೇಳ್ತಾಳೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ. ಮಗು, ನಿನಗೆ ನಿಜವಾಗ್ಲೂ ನಿದ್ದೆ ಬಂದತಿ ಇವತ್ತು? ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ. ನಿನ್ನ ಕತೆ ಕೇಳೋದಿಲ್ಲ ಇವತ್ತು? ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಾಕ್ಯುಲೇಷನ್ಸ್ ಟು ಸೈಲೆನ್ಸ್. ಸ್ವಾಮಿ ಸನ್ನೆ ಮಾಡ್ತಾನೆ ಜೋರಾಗಿ. ಏನಂತ? ಹೀಸ್ ಗ್ರ್ಯಾನಿಗೆ, ಅವನದ ಅಜ್ಜಿಗೆ ಸನ್ನೆ ಮಾಡ್ತಾನೆ. ಏನಂತ? ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್ ಟು ಸೈಲೆನ್ಸ್. ಸ್ವಾಮಿ ತನ್ನ ಅಜ್ಜಿಗೆ ಹೇಳ್ತಾನೆ ಏನಂತ? ಸನ್ನೆಯ ಮೂಲಕ, ದಯವಿಟ್ಟು ಸುಮ್ಮನಿರು, ಟು ಸೈಲೆನ್ಸ್, ಏನೂ ಮಾತಾಡಬೇಡ. ಯಾಕಂದ್ರೆ ಅಜ್ಜಿ ಕೇಳ್ತಾಳೆ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ. ನಿಂಗೆ ನಿಜವಾಗ್ಲೂ ನಿದ್ದೆ ಬಂದತಿ? ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ. ಅಂದರೆ ದಿನ ಸ್ವಾಮಿ ಅಜ್ಜಿಯ ಹತ್ತಿರ ಕತೆ ಕೇಳಿ ಮಲಗೋದು ಸ್ವಾಮಿಯ ಒಂದು ರೂಢಿಯಾಗಿರುತ್ತೆ. ಹಾಗಾಗಿ ದಿನ ಕತೆ ಕೇಳಿ ಮಲ್ಕೊಳ್ಳೋವ ಇವತ್ತು ಯಾಕೆ ಮಲ್ಕೊಂಡನು ಅಂತ ಹೇಳಿ ಅಜ್ಜಿ ಕೇಳತ್ತಳು, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ. ನಿನ್ನ ಸ್ಟೋರಿ ಕೇಳಲ್ವಾ ಅಂತ. ಸೊ ಆವಾಗ ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಾಕ್ಯುಲೇಷನ್ಸ್ ಟು ಸೈಲೆನ್ಸ್. ಸನ್ನೆ ಮಾಡಿ ಕೈಯಿಂದ ಸುಮ್ಮನಿರು ಅಂತ ಅಜ್ಜಿಗೆ ಹೇಳ್ತಾನೆ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಸೊ ಸ್ವಾಮಿ ಥ್ರೀವ್ ಹಿಮ್ಸೆಲ್ಫ್ ಆನ್ ಹೀಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹೀಸ್ ಫೇಸ್. ಆವಾಗ ಸ್ವಾಮಿ ತನ್ನ ಒಂದು ಹಾಸಿಗೆಯನ್ನು ಹೊತ್ಕೊಂಡು ಪೂರ್ತಿ ಮಲ್ಕೊಂಡ್ಬಿಡ್ತಾನೆ ತನ್ನ ಮುಖವನ್ನು ಮುಚ್ಕೊಂಡು. ಗ್ರ್ಯಾನಿ ಸೇಡ್, ಡೋಂಟ್ ಕವರ್ ಯುವರ್ ಫೇಸ್. ಮುಖ ಮುಚ್ಕೋಬೇಡ ನಿಂದು. ಆರ್ ಯು ರಿಯಲಿ ವೆರಿ ಸ್ಲೀಪಿ. ನೀನು ನಿಜವಾಗ್ಲೂ ನಿದ್ದೆ ಬಂದತಿ ಇವತ್ತು? ಸ್ವಾಮಿ ಲೆಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಸ್ವಾಮಿ
ಮುಖವನ್ನು ಹೊರಗೆ ತೆಗೆದು ಹೇಳ್ತಾನೆ, ಪಿಸುಗುಡ್ತಾನೆ. ವಿಸ್ಪರ್ಡ್ ಅಂದರೆ ಪಿಸುಗುಡು. ಪ್ಲೀಸ್ ಪ್ಲೀಸ್ ಸೆಟಪ್ ಗ್ರ್ಯಾನಿ, ದಯವಿಟ್ಟು ಸುಮ್ಮನಿರು ಅಜ್ಜಿ. ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ, ಯಾರನ್ನು ಕೂಡ ಕರಿಬೇಡ. ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್, ಇಡೀ ಈ ಮನೆಗೆ ಬೆಂಕಿ ಹತ್ತಿರ ಕೂಡ ಯಾರನ್ನು ಕರಿಬೇಡ. ಇಫ್ ಐ ಡೋಂಟ್ ಸ್ಲೀಪ್ ಆ್ಯಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ, ನಾನು ಒಂದು ವೇಳೆ ಈಗ ಮಲಗದೇ ಇದ್ದರೆ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಅಷ್ಟೊಂದು ಭಯಗೊಂಡನು. ಅವನು ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅವತ್ತು ಅವ್ರ ತಂದೆ ಕಡೆಯಿಂದ. ಯಾಕಂದರೆ ಅವ್ರ ತಂದೆ ಅವನನ್ನು ಆಫೀಸ್ ರೂಮಲ್ಲಿ ಕತ್ಲೆ ಕೋಣೆಯಲ್ಲಿ ಮಲಗಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಅದರಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಂತ ಅವನು ಪ್ಲ್ಯಾನ್ ಮಾಡಿ ಬೇಗ ಮಲ್ಕೊಂಡವರಂತೆ ನಾಟಕ ಮಾಡ್ತಾ ಇದ್ದಾನೆ. He turned over and curled and snored under the blanket till he found his blanket pulled away. ಸೊ ಹಂಗೆ ಅಜ್ಜಿಗೆ ಏನೂ ಹೇಳಬೇಡ ಅಂತ ಸನ್ನೆ ಮಾಡಿ ಜೋರಾಗಿ ಹೇಳಿ ಅವನು ಹೊಚ್ಕೊಂಡು ಮಲ್ಕೊತಾನೆ. ಮಲ್ಕೊಂಡು ಜೋರಾಗಿ ನಿದ್ರಿಸುವಂತೆ ಒಂದು ರೀತಿಯ ಅಭಿನಯವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಎಲ್ಲರೂ ಅನ್ಕೋಬೇಕು, ಓ ಸ್ವಾಮಿ ತುಂಬ ನಿದ್ದೆಗೆ ಜಾರಿದ್ದಾನೆ ಅಂತ. ಸೊ ಫ್ರೆಂಡ್ಸ್, ನಾವು ನಿಜವಾಗ್ಲೂ ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದು, ಆದರೆ ನಿದ್ರೆ ಮಾಡೋರಂತೆ ನಾಟಕ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಸ್ವಾಮಿ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ನಿದ್ರೆಗೆ ಜಾರಿರುವಂತೆ ನಾಟಕವನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವರ ತಂದೆ ಅವನನ್ನು ಕತ್ತಲೆ ಕೋಣೆಯಲ್ಲಿ ಮಲಗಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಅದರಿಂದ ಹೆಂಗಾದ್ರೂ ಮಾಡಿ ಅವನು ಎಸ್ಕೇಪ್ ಆಗಬೇಕಾಗಿದೆ. ಹಿ ವಾಂಟ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. He don't like to sleep alone in the office room, so he want to escape from that proposition. Presently his father came and stood over him. ಸೊ ಕೊನೆಗೆ ಅವ್ರ ತಂದೆ ಇವನ ರೂಮಿಗೆ ಬಂದು ನಿಲ್ತಾರೆ. ಸ್ವಾಮಿ ಗೆಟ್ ಅಪ್ ಹಿ ಸೇಡ್. ಅವ್ರ ತಂದೆ ಬಂದು ಸ್ವಾಮಿ ಗೆಟ್ ಅಪ್ ಅಂತ ಹೇಳ್ತಾರೆ, ಏಳು ಸ್ವಾಮಿ ಅಂತ ಹೇಳ್ತಾರೆ. He looked like an apparition in the semi darkness of the passage. When his father came and said, Swami get up, Swami thought himself he looked an apparition. ಯಾವಾಗ ಅವ್ರ ತಂದೆ ಅವನ ಕೋಣೆಗೆ ಬಂದು ಹೇಳಪ್ಪ ಸ್ವಾಮಿ ಅಂತ ಹೇಳ್ತಾರೋ ಆಗ ತನ್ನಷ್ಟು ತಾನು ಅನ್ಕೋತಾನೆ, ಅಯ್ಯೋ ನಮ್ಮ ತಂದೆ ನಾನು ಬಿಡಂಗೆ ಕಾಣಿಸಲ್ಲ, ಏನು ರಾಕ್ಷಸನಂತೆ ಬೆನ್ನು ಬಿದ್ದನಪ್ಪ ಇವನು ಅಂತ ತನ್ನ ಮನಸ್ಸಿನಲ್ಲಿ ಅನ್ಕೋತಾನೆ. ಇಲ್ಲಿ ಆ್ಯಪರೇಷನ್ ಅಂದರೆ ಭೂತ, ಗೋಸ್ಟ್ ಅಂತ ಅರ್ಥ ಆಗುತ್ತೆ. Which was lit by a cone of light from the hall. Swami stirred and groaned as if in sleep. Father said, get up Swami. Granny pleaded, why do you disturb him? So ಸ್ವಾಮಿ ಒಂದು ಸಾರಿ ಕರೆದಾಗ ಹೇಳಲ್ಲ, ಹಾಗೆ ನಿದ್ದೆ ಮಾಡೋರಂತೆಯೇ ನಟಿಸ್ತಾ ಇರ್ತಾನೆ. ಸ್ವಾಮಿ ಸ್ಟರ್ಡ್ ಆ್ಯಂಡ್ ಗ್ರೋನ್ಡ್, ಜೋರಾಗಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇರ್ತಾನೆ. ಫಾದರ್ ಸೇಡ್ ಗೆಟ್ ಅಪ್ ಸ್ವಾಮಿ ಅಂತ ಹೇಳ್ತಾನೆ ಎರಡನೇ ಬಾರಿಗೆ. ಆವಾಗ ಗ್ರ್ಯಾನಿ ಪ್ಲೀಡೆಡ್, ಬೇಡ್ಕೋತಾಳೆ, ವೈ ಯು ಡಿಸ್ಟರ್ಬ್ ಹಿಮ್, ಯಾಕೆ ಅವನಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ. ಸೊ ಹಿ ಡಿಡಂಟ್ ಕೇರ್ ಇಟ್, ಅವನು ಏನು ಕೇರ್ ಮಾಡಲ್ಲ ಅಜ್ಜಿ ಕಡೆ. ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ದ ಥರ್ಡ್ ಟೈಮ್. ಮೂರನೇ ಸಲ ಸ್ವಾಮಿ ಗೆಟ್ ಅಪ್ ಅಂತ ಅಂದಾಗ ಸ್ವಾಮಿ ಫೈನಲಿ ಗಾಟ್ ಅಪ್. ಮೂರನೇ ಬಾರಿ ಕರೆದಾಗ ಸ್ವಾಮಿ ಎದ್ದೇಳ್ತಾನೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, ಟೂಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೇಡ್. ಸ್ವಾಮಿ ಎದ್ದು ಕೂಡಲೇ ಅವನ ಹಾಸಿಗೆಯನ್ನು ಮಡಚಿ ತನ್ನ ತೋಳುಗಳಲ್ಲಿ ಹಿಡಿದು ಸ್ವಾಮಿಗೆ ಹೇಳ್ತಾನೆ ಏನಂತ, ಕಮ್ ವಿತ್ ಮೀ, ಬಾ ನನ್ನ ಜೊತೆ ಅಂತ ಹೇಳ್ತಾನೆ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ, ಹೆಜಿಟೇಟೆಡ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಸ್ವಾಮಿ ಒಂದು ಸಾರಿ ಅಜ್ಜಿಯ ಕಡೆಗೆ ಸಪ್ಪೆ ಮೋರೆಯನ್ನು ಮಾಡಿ ನೋಡಿ ಮನಸ್ಸಿಲ್ಲದೆ ಇದ್ದರೂ ಕೂಡ ಅವನ ತಂದೆಯನ್ನು ಫಾಲೋ ಮಾಡ್ತಾನೆ. ಯಾವ ಕಡೆಗೆ? ಇನ್ ಟು ದ ಆಫೀಸ್ ರೂಮ್. ಆನ್ ದ ವೇ he threw a look of appeal at his mother and she said, why do you take him to the office room? He can sleep in the hall, I think. ಸೊ ಆಫೀಸ್ ರೂಮ್ ಕಡೆ ಹೋಗುತ್ತಿರುವಾಗ ಸ್ವಾಮಿ ಅವ್ರ ತಾಯಿ ಕಡೆಗೆ ನೋಡ್ತಾನೆ. ಅವಾಗ ತಾಯಿ ರಿಪ್ಲೈ ಮಾಡ್ತಾಳೆ, ವೈ ಡೂ ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ಯಾಕೆ ಅವನನ್ನು ಆಫೀಸ್ ರೂಮ್ ಕಡೆ ಒಯ್ಯಾತ್ತೀರಿ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಅವ್ನು ಬೇಕಾದ್ರೆ ಹಾಲ್ನಾಗ ಮಲಗಿಸ್ರಿ ಅಂತ ಹೇಳ್ತಾಳೆ. ಐ ಡೋಂಟ್ ಥಿಂಕ್ ಸೊ ಫಾದರ್ ಸೇಡ್. ಫಾದರ್ ಸ್ವಾಮಿಯ ತಾಯಿಯ ಮಾತನ್ನು ಕೂಡ ಕೇಳಲಿಲ್ಲ. ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಸ್ವಾಮಿ ಅನಿವಾರ್ಯವಾಗಿ ತಂದೆಯ ಜೊತೆ
ಹೋಗಬೇಕಾಗತ್ತೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಕೊನೆಯದಾಗಿ ಅಜ್ಜಿ ಹೇಳಿದರೂ ಕೇಳಿಲ್ಲ, ಅವನ ತಾಯಿ ಹೇಳಿದರೂ ಕೇಳಿಲ್ಲ. ಸೊ ಕೊನೆಯದಾಗಿ ನಾನೇ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಇವನೇ ಬೇಡ್ಕೋತಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಸ್ವಾಮಿ ಬೇಡ್ಕೋತಾನೆ, ದಯವಿಟ್ಟು ನನ್ನನ್ನು ಹಾಲ್ನಲ್ಲಾದರೂ ಮಲಗ್ಲಕ್ಕೆ ಬಿಡ್ರಿ ಅಂತ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನಿಮ್ಮ ಆಫೀಸ್ ರೂಮ್ನಲ್ಲಿ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ, ನಿಮ್ಮ ಆಫೀಸ್ ರೂಮು ತುಂಬ ಧೂಳಿನಿಂದ ಕೂಡೈತಿ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್, ಅಲ್ಲಿ ಬಹುಶಃ ಚೇಳುಗಳು ಕೂಡ ಇರ್ಬೋದು. ಎಲ್ಲೇ? ಬಿಹೈಂಡ್ ಯುವರ್ ಲಾ ಬುಕ್ಸ್, ನಿಮ್ಮ ಕಾನೂನಿನ ಪುಸ್ತಕಗಳ ಹಿಂದೆ ಚೇಳುಗಳು ಕೂಡ ಇರ್ಬೋದು ಅಂತ ಹೇಳ್ತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಅಟ್ಲೀಸ್ಟ್ ನಾವೊಂದು ಲ್ಯಾಂಪ್ ಆದರೂ ಇಟ್ಕೋಬಹುದಾ ಬೆಳಕಿಗೋಸ್ಕರ ಅಂತ ಕೇಳ್ತಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೀನು ಆ ಕತ್ತಲೆಯ ಭಯದಿಂದ ಮುಕ್ತನಾಗಬೇಕು ಅನ್ನೋದು ನನ್ನ ಬಯಕೆ. ಹಾಗಾಗಿ ನೀನು ಆ ಒಂದು ಕತ್ತಲೆಯ ಭಯದಲ್ಲಿ ಬದುಕುವಂತಹ ಕಲೆಯನ್ನು ಕಲಿಬೇಕು. ಹಾಗಾಗಿ ಯು ಶುಡ್ ನಾಟ್ ಯೂಸ್ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಅಂತ ತಂದೆ ಹೇಳ್ತಾನೆ. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್, ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನು ಒಳ್ಳೊಳ್ಳೆ ಗುಣಗಳನ್ನು ಕಲಿಬೇಕು, ಇದು ನಿನ್ನ ಹವ್ಯಾಸ ಅಷ್ಟೇ ಅಂತ ಹೇಳಿ ಫಾದರ್ ಅನುಮತಿ ಕೊಡಲ್ಲ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್? ಅಟ್ಲೀಸ್ಟ್ ನಾ ಡೋರ್ ಓಪನ್ ಮಾಡಿದ್ರೆ ಮಲ್ಕೊಳಕ್ಕೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ತಾನೆ. ನೋಡಿ ಪಾಪ ಸ್ವಾಮಿ ಎಷ್ಟೆಲ್ಲ ಬೇಡ್ಕೋತಾ ಇದ್ದಾನೆ, ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ. ಆದರೆ ಅವ್ರ ತಂದೆದು ಹಠ ಅಂದರೆ ಹಠ, ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ. ಸೊ ಫೈನಲಿ ಡೋರ್ ಆದರೂ ಓಪನ್ ಮಾಡ್ಕೊಂಡು ಮಲ್ಕೋತೀನಿ ಮಾರಾಯ, ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ಆಲ್ ರೈಟ್, ಸರಿ ಅಂತ ಹೇಳ್ತಾನೆ. ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಎಟ್ ನೈಟ್. ಆದರೆ ಒಂದು ಕಂಡೀಷನ್, ನೀನು ರಾತ್ರಿ ಎಲ್ಲಾದರೂ ನಿನ್ನ ಹಾಸಿಗೆಯನ್ನು ಮಡಿಸ್ಕೊಂಡು ಹೋಗಿ ಮತ್ತೆ ನಿಮ್ಮ ಅಜ್ಜಿ ಬದಿ ಮಲ್ಕೊಳ್ಳಲ್ಲ ಅಂತ ಅಂದರೆ ಮಾತ್ರ ನಾನು ಪರವಾನಗಿ ಕೊಡ್ತೀನಿ, ಒಪ್ಪಿಗೆ ಕೊಡ್ತೀನಿ. ಅಕಸ್ಮಾತ್ ನೀನೇನಾದರೂ ಇಫ್ ಯು ಡೂ ಇಟ್ ಅಂದರೆ ನೀನೇನಾದರೂ ರಾತ್ರಿ ಅಜ್ಜಿ ಹತ್ತಿರ ಬಂದು ಮಲಗಿದ್ದೇ ಆದರೆ ಐ ವಿಲ್ ಮೇಕ್ ಯು ದ ಲಾಪಿಂಗ್ ಸ್ಟಾಕ್. ನಾನು ನಿನ್ನೇನು ಮಾಡ್ತೀನಿ, ನಗೆಗೇಡು ಮಾಡಿಬಿಡ್ತೀನಿ. ನಿಮ್ಮ ಶಾಲೆಗೆ ಬಂದು ನೀನೊಬ್ಬ ಹೆದ್ರ ಪುಕ್ಲ, ನೀನೊಬ್ಬ ಭಯ ಪಡುವಂಥ ಹುಡುಗ ಅಂತ ಎಲ್ಲ ನಿಮ್ಮ ಶಾಲೆಯಲ್ಲಿ ನಿಮ್ಮ ಗೆಳೆಯರ ಮುಂದೆ ಹೇಳಿ ನಿನ್ನನ್ನು ಲಾಫಿಂಗ್ ಸ್ಟಾಕ್ ಅಂದ್ರೆ ನಗೆಗೇಡು ಮಾಡಿಬಿಡ್ತೀನಿ ಅಂತ ಯಾರು ಹೇಳ್ತಾರೆ? ಅವ್ರ ತಂದೆ ಸ್ವಾಮಿಗೆ ಹೇಳ್ತಾನೆ. ಸ್ವಾಮಿ ಪೆಲ್ಟ್ ಕಟ್ ಆಫ್ ಫ್ರಾಮ್ ಹ್ಯುಮ್ಯಾನಿಟಿ. ಸ್ವಾಮಿಗೆ ತುಂಬ ಸಿಟ್ಟು ಬಂತು. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ತುಂಬ ನೋವು ಮತ್ತು ಸಿಟ್ಟಿನಿಂದ ಕೂಡಿರ್ತಾನೆ ಸ್ವಾಮಿ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿವ್ಯಾಲಿಟಿ ಹಿ ಸಾ ಇನ್ ಹೀಸ್ ಫಾದರ್ಸ್ ನೇಚರ್. ಅವರ ತಂದೆಯ ಒಂದು ಆ ಕ್ರಿವ್ಯಾಲಿಟಿ, ಆ ಹಠ ಏನು ಅವನನ್ನು ಆಫೀಸ್ ರೂಮ್ನಲ್ಲಿ ಮಲಗಿಸಲೇಬೇಕು ಅನ್ನೋ ಒಂದು ಹಠವನ್ನು ಹಿಡ್ದನಲ್ಲ, ಅದು ಅವನಿಗೆ ಕ್ರಿವ್ಯಾಲಿಟಿ ಅಂತ ಅನ್ನಿಸ್ತಾ ಇದೆ. ಅವ್ರ ತಂದೆಯಲ್ಲಿರೋದನ್ನು ಅವನು ಇಷ್ಟಪಡ್ತಾ ಇಲ್ಲ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವ್ರ ತಂದೆಯನ್ನು ಹೇಟ್ ಮಾಡದೆ ಅವನು ಆ ಸ್ಟೋರಿ ಏನು ಕೊಟ್ಟಿರಲ್ಲ ಪೇಪರ್ನಲ್ಲಿ ಅದನ್ನು ಕೂಡ ಹೇಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ಆ ಸ್ಟೋರಿ ಬಂದಿರಲಿಲ್ಲ ಅಂದರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿದ್ದಿಲ್ಲ ಅಂತ ಅನ್ಕೋತಾನೆ. ಹಿ ವಿಸ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಅವನು ಅನ್ಕೋತಾನೆ ಆ ಟೈಗರು ಆ ಬಾಯ್ ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ಹಿ ವಿಸ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ನೋಡಿರಿ, ಈ ಒಂದು ಪ್ಯಾಸೇಜ್ನಲ್ಲಿ ಸ್ವಾಮಿ ಅವರ ತಂದೆಯನ್ನು ಬೈಕೋತಾ ಇದ್ದಾನೆ. ಆ ನ್ಯೂಸ್ ಪೇಪರ್ನಲ್ಲಿ ಸ್ಟೋರಿ ಏನು ಪ್ರಿಂಟ್ ಮಾಡಿರಲ್ಲ ಆ ಸ್ಟೋರಿಯನ್ನು ಬೈತಾ ಇದ್ದಾನೆ. ಅದೇ ರೀತಿ ಆ ಹುಲಿ ಆಮೇಲೆ ಆ ಬಾಯ್ ಏನಿದ್ರಲ್ಲ ಅವರೆಲ್ಲರನ್ನು ಏನು ಮಾಡ್ತಾ ಇದ್ದಾನೆ, ತನ್ನ ಮನಸ್ಸಿನಲ್ಲಿ ಶಪಿಸ್ತಾ ಇದ್ದಾನೆ. ನನ್ನ ಈ ಪರಿಸ್ಥಿತಿಗೆ ಇವರೆಲ್ಲರೂ ಕಾರಣ ಅಂತ ತನ್ನ ಮನಸ್ಸಿನಲ್ಲಿ ಶಪಿಸ್ತಾ ಇದ್ದಾನೆ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಸೊ ಫೈನಲಿ that night came. As the night advanced
ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಆ ನೈಟ್ ಬಂತು, ದೇರ್ ವಾಸ್ ಎ ಫುಲ್ ಆಫ್ ಸೈಲೆನ್ಸ್. ಆ ಕೋಣೆ ತುಂಬ ಶಾಂತವಾಗೈತಿ. ಹೀಸ್ ಹಾರ್ಟ್ ಬೀಟ್ ಪಾಸ್ಟರ್. ಯಾವಾಗ ಕತ್ತಲಾಯಿತೋ ಅಲ್ಲಿ ಇರ್ತಕ್ಕಂಥ ಸೈಲೆನ್ಸನ್ನು ನೋಡಿ ಅವನ ಹೃದಯದ ಬಡಿತ ಹೆಚ್ಚಾಯಿತು. ಹೀ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ಸ್ ಹೀ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಅವನು ತನ್ನ ಜೀವನದಲ್ಲಿ ತಾನು ಕೇಳಿದಂತಹ ಎಲ್ಲ ದೆವ್ವ ಭೂತದ ಕಥೆಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಯಾಕಂದರೆ ಅಂತಹ ಒಂದು ಸನ್ನಿವೇಶದಲ್ಲಿ ಯಾರಿಗೇ ಆದರೂ ಕೂಡ ಸ್ವಲ್ಪ ಭಯಭೀತಿಗೊಂಡು ತಮ್ಮ ಜೀವನದಲ್ಲಿ ಕೇಳಿದಂಥ ಘಟನೆಗಳೆಲ್ಲ ನೆನಪಾಗುತ್ತೆ. ಹೌ ಆಫನ್ ಹೀಸ್ ಚಮ್ ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯಾನ್ ಟ್ರೀ ಆ್ಯಟ್ ಹೀಸ್ ಸ್ಟ್ರೀಟ್ ಎಂಡ್. ನೋಡ್ರಿ, ಹೀಸ್ ಚಮ್ ಅಂದರೆ ಗೆಳೆಯ. ಮನಿ ಹ್ಯಾಡ್ ಸೀನ್, ಅವನ ಗೆಳೆಯನಾದಂಥ ಮನಿ ನೋಡಿರ್ತಾನೆ ಏನು, ಡೆವಿಲನ್ನು ಇನ್ ದ ಬನಿಯಾನ್ ಟ್ರೀ, ಒಂದು ಆಲದ ಮರದಲ್ಲಿ, ಆ್ಯಟ್ ಹೀಸ್ ಸ್ಟ್ರೀಟ್ ಎಂಡ್, ಅವನ ರಸ್ತೆಯ ಕೊನೆಯಲ್ಲಿ ಒಂದು ಬನಿಯಾನ್ ಆಲದ ಮರವಿರುತ್ತೆ, ಬನಿಯಾನ್ ಟ್ರೀ, ಅಲ್ಲಿ ಒಂದು ಭೂತವನ್ನು ನಾನು ನೋಡೀನಿ ಅಂತ ಮನಿ ಇವನಿಗೆ ಹೇಳಿರ್ತಾನೆ. ಸೊ ಆ ಒಂದು ಘಟನೆ ಇವನಿಗೆ ನೆನಪಾಗ್ತಾ ಇದೆ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್, ಮುನಿಸ್ವಾಮಿಯ ತಂದೆಯ ಬಗ್ಗೆ, ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹೀಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ನೋಡ್ರಿ, ಅಷ್ಟೇ ಅಲ್ಲದೆ ಮುನಿಸ್ವಾಮಿಯ ತಂದೆ ಕೂಡ ಏನಪ್ಪ ಅಂತಂದ್ರೆ ಒಂದು ನದಿಯ ಪಕ್ಕದಲ್ಲಿ ಆ ಒಂದು ಭೂತದ ಕೈಯಿಂದ ಹೊಡೆಸ್ಕೊಂಡು ರಕ್ತವನ್ನು ಕಕ್ಕಿ ಸತ್ತಿರ್ತಾನೆ. ಆ ಒಂದು ಸ್ಟೋರಿ ಕೂಡ ಇವನಿಗೆ ಏನಾಗುತ್ತೆ ಇಲ್ಲಿ ನೆನಪಾಗುತ್ತೆ. ಸೊ ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಅವನ ಈ ಕಥೆಗಳು ಹಾಗೆ ಒಂದಾಗನ ಒಂದು ನೆನಪಾಗ್ತಾ ಇವೆ. ಹಿ ವಾಸ್ ಪೇಂಟ್ ವಿತ್ ಫಿಯರ್. ಅವನಿಗೆ ತುಂಬ ಭಯ ಬಂದುಬಿಟ್ಟಿದೆ, ಭಯದಿಂದ ಗಾಬರಿಯಾಗಿದ್ದಾನೆ. ಇನ್ ದ್ಯಾಟ್ ಮೂಮೆಂಟ್ ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಸ್ಯಾಡೋಸ್ ಆನ್ ದ ವಾಲ್. ಅದೇ ಸಮಯದಲ್ಲಿ ಒಂದು ಬೆಳಕಿನ ಕಿರಣ ಕಿಟಕಿಯ ಮೂಲಕ ಹಾದು ಗೋಡೆಯ ಮೇಲೆ ಚಿತ್ರವನ್ನು ತೋರಿಸಿಬಿಡುತ್ತೆ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಸ್ಯಾಡೋಸ್ ಆನ್ ದ ವಾಲ್. ಸೊ ಆ ಕರಿ ನೆರಳಿನ ಚಿತ್ರಗಳನ್ನು ಗೋಡೆ ಮೇಲೆ ಮೂಡಿಸಿಬಿಡುತ್ತೆ. ಆ ಒಂದು ಬೆಳಕಿನ ಕಿರಣ ಕಿಟಕಿಯ ಮೂಲಕ ಬರುತ್ತೆ. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹೀಸ್ ಇಯರ್ಸ್. ಅದೇ ಸಮಯದಲ್ಲಿ ಇವನ ಕಿವಿಗೆ ನೈಟ್ ನಾಯ್ಸಸ್ ಅಂತ ಇರ್ತವಲ್ಲ, ಅಂದರೆ ರಾತ್ರಿಯೇ ಶಬ್ದಗಳು ಎಲ್ಲ ಇವನ ಕಿವಿಗೆ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಹಾಗಾದರೆ ಯಾವ್ಯಾವ ನಾಯ್ಸಸ್ ಕೇಳುತ್ತೆ ನೋಡ್ರಿ. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಟಿಕ್ 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 ಲೈಕ್ ದಿಸ್, ಆ್ಯಂಡ್ ರಸಲ್ ಆಫ್ ಟ್ರೀಸ್, ಈ ಗಿಡದ ಎಲೆಗಳ ಶಬ್ದಗಳು ಗಾಳಿಗೆ ಆ ಶಬ್ದಗಳು ಕೇಳಿಸುತ್ತೆ. ಸ್ನೋರಿಂಗ್ ಸೌಂಡ್ಸ್ ಆ್ಯಂಡ್ ಸಮ್ ವೆಗ್ಯೂ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ರಾತ್ರಿಯಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು, ಈ ನಾಯಿ ಬೊಗಳುವುದು, ಬೆಕ್ಕು ಚೀರುವುದು, ಬಾವಲಿಗಳ ಕೂಗಾಟ, ಹೀಗೆ ರಾತ್ರಿ ಹೊತ್ತಲ್ಲಿ ಈ ಶಬ್ದಗಳೆಲ್ಲ ಇವನ ಕಿವಿಗೆ ಬೀಳ್ತಾ ಇರುತ್ತೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಸೊ ಅವನು ತುಂಬ ಕವರ್ಡಾಗಿ, ಅಂದರೆ ತನ್ನಷ್ಟು ತಾನೇ ಅವಚಿಕೊಂಡು ಕುಳಿತುಕೊಂಡ್ಬಿಟ್ಟಿದ್ದಾನೆ. ಕುಡ್ ಹಾರ್ಡ್ಲಿ ಬ್ರೀತ್, ಉಸಿರಾಟ ಜೋರಾಗಿ ಮಾಡ್ತಾ ಇದ್ದಾನೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಯಾವುದೇ ಕ್ಷಣದಲ್ಲಿ ಕೂಡ ಭೂತ ಬಂದು ನನ್ನನ್ನು ಒಯ್ಯುತ್ತೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ದೇರ್ ವಾಸ್ ದ ಇನ್ಸ್ಟೆನ್ಸ್ ಆಫ್ ಹೀಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್ ಹೂ ಸಡನ್ಲಿ ಡಿಸ್ಅಪಿಯರ್ಡ್ ಆ್ಯಂಡ್ ವಾಸ್ ಸೇಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್ ಟು ಸಿಯಾಮ್ ಆರ್ ನೇಪಾಲ್. ಅದೇ ರೀತಿ ಮತ್ತೊಂದು ಸ್ಟೋರಿ ನೆನಪಾಗುತ್ತೆ ಅವನಿಗೆ. ವೆನ್ ಹಿ ವಾಸ್ ಇನ್ ದ 4th ಸ್ಟ್ಯಾಂಡರ್ಡ್, ಅವನು 4ನೇ ತರಗತಿಯಲ್ಲಿದ್ದಾಗ, ಹೂ ಸಡನ್ಲಿ ಡಿಸ್ಅಪಿಯರ್ಡ್, ಒಬ್ಬ ಡಿಸ್ಅಪಿಯರ್ ಅಂದರೆ ಕಾಣದಂತಾಗಿರ್ತಾನೆ. ಹಿ ಸೇಡ್, ಸೊ ಆ ಒಂದು 4ನೇ ತರಗತಿಯಲ್ಲಿರ್ತಕ್ಕಂಥ ಅವನ ಫ್ರೆಂಡ್ ಗೆಳೆಯ ಕಾಣೆಯಾಗಿರ್ತಾನೆ. ಆಗ ಆ ಊರಿನ ಜನ ಏನಂತಿದ್ದಾರೆ ಅಂತಂದರೆ, ಅವನನ್ನು ಭೂತ ಓದಿದೆ ಎಲ್ಲೇ ಶಿಯಾಮ್ ಅಥವಾ ನೇಪಾಳಕ್ಕೆ ಓದೈತಿ ಅಂತ ಹೇಳ್ತಾ ಇರ್ತಾರೆ. ಸೊ ಇವನು ಏನು ತಿಳ್ಕೊತಾನೆ, ನನ್ನೂ ಕೂಡ ಆ ಭೂತ ಬಂದು ಶಿಯಾಮ್ ಅಥವಾ ನೇಪಾಳಿಗೆ ಒಯ್ಬೋದೇನೋ ಅಂತ ಅನ್ಕೊತಾನೆ.
Swami hurriedly got up and spread his bed under the bench and crouched there. ಸ್ವಾಮಿ ಹರಿಡ್ಲಿ ವೇಗವಾಗಿ ಬೆಂಚ್ ಮೇಲಿಂದ ಎದ್ದು ಆ ಬೆಂಚ್ ಕೆಳಗಡೆ ಹೋಗಿ ಅವಿತ್ತು ಮಲ್ಕೊತಾನೆ. ಇಟ್ ಸೀಮ್ಡ್ ಟು ಬಿ ಮಚ್ ಸೇಫರ್ ಪ್ಲೇಸ್. ಅವನಿಗೇನು ಅನಿಸುತ್ತೆ, ಓ ಬೆಂಚ್ ಕೆಳಗಡೆ ಮಲ್ಕೊಂಡ್ರೆ ನಾನು ಭೂತದ ಕೈ ಸಿಗಲ್ವೇನೋ, ಇದು ಸೇಫ್ ಪ್ಲೇಸ್ ಏನೋ ಅಂತ ಅಂದ್ಕೊಂಡು ಬೆಂಚ್ ಕೆಳಗಡೆ ಮಲ್ಕೋತಾನೆ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಜೂರಿಂಗ್, ತನ್ನಷ್ಟು ತಾನೇ ಧೈರ್ಯನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಶಟ್ ಹೀಸ್ ಐಸ್ ಟೈಟ್ ಆ್ಯಂಡ್ ಇನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹೀಸ್ ಬ್ಲ್ಯಾಂಕೆಟ್. ಒನ್ಸ್ ಅಗೇನ್ ಆ್ಯಂಡ್ ಅನ್ನೌನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಲುಕ್, ಹಿ ಸೆಟ್ ಹೀಸ್ ಐಸ್ ಟೈಟ್, ಜೋರಾಗಿ ಕಣ್ಣನ್ನು ಮುಸ್ತಾನೆ. ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹೀಸ್ ಬ್ಲ್ಯಾಂಕೆಟ್, ಆ ಬ್ಲ್ಯಾಂಕೆಟ್ ಹೊತ್ತಿಕೊಳ್ಳುವಂಥ ಒಂದು ಹೊತ್ತಿಗೆಯನ್ನು ಹಚ್ಕೊಂಡು ಅನ್ನೌನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್, ಮಲ್ಕೊಂಡ್ಬಿಡ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ಎ ನೈಟ್ ಮೇರ್ಸ್. ಆ ನಿದ್ರೆಯಲ್ಲೂ ಕೂಡ ಅವನಿಗೆ ನೈಟ್ ಮೇರ್ಸ್ ಅಂದರೆ ಭಯಾನಕ ಕನಸುಗಳು ಬೀಳ್ತವೆ. ಎ ಟೈಗರ್ ವಾಸ್ ಚೇಜಿಂಗ್ ಹಿಮ್. ಆ ಒಂದು ಭಯಾನಕ ಕನಸು ಹೆಂಗಿತ್ತಪ್ಪ ಅಂತಂದರೆ, ಆ ಕನಸಿನಲ್ಲಿ ಒಂದು ಹುಲಿ ಇವನು ಬೆನ್ನು ಹತ್ತಿದೆ, ಇವನನ್ನು ತಿನ್ನಬೇಕು ಅಂತ. ಇನ್ ದ್ಯಾಟ್ ಮೂಮೆಂಟ್ ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಸೊ ಆ ಹಿಂದೆ ಹುಲಿ ಬೆನ್ನು ಹತ್ತಿದೆ, ಆದರೆ ಇವನು ಓಡಿ ಹೋಗ್ಬೇಕು ಅಂತ ಅಂದ್ಕೊಟ್ರಾಗೆ ಇವನ ಕಾಲುಗಳು ಸ್ಟಕ್ ಆಗಿಬಿಟ್ಟಿವೆ, ಅಂದರೆ ವಿದೌಟ್ ಮೂಮೆಂಟ್, ಚಲಿಸ್ತಾ ಇಲ್ಲ ಅವನ ಕಾಲುಗಳು, ಹೀಗಾಗಿ ಸ್ಟಕ್ ಆಗಿಬಿಟ್ಟಿವೆ ನೆಲಕ್ಕೆ. ಹಿ ಡಿಸ್ಪರೇಟ್ಲಿ ಟ್ರೈಡ್ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಅವನೆಷ್ಟೇ ಪ್ರಯತ್ನ ಪಟ್ಟರು ಎಸ್ಕೇಪ್ ಆಗಬೇಕು, ಹುಲಿ ಬಾಯಲ್ಲಿ ಸಿಗಬಾರ್ದು ಅಂತ ಎಸ್ಕೇಪ್ ಆಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ಕಾಲುಗಳು ಮೂಮೆಂಟ್ ಆಗ್ತಾಯಿಲ್ಲ. ದ ಟೈಗರ್ ವಾಸ್ ಆಟ್ ಹೀಸ್ ಬ್ಯಾಕ್ ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್, ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಥರ್ಡ್. ಎಷ್ಟೇ ಆ ಹುಲಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ, ಓಡಿ ಹೋಗಬೇಕು ಅಂತ ಪ್ರಯತ್ನ ಪಟ್ಟರು ಅವನ ಕಾಲುಗಳು ಮೂಮೆಂಟ್ ಆಗ್ತಾಯಿಲ್ಲ. ಹುಲಿ ತನ್ನ ಕ್ಲಾಸ್, ತನ್ನ ಕಾಲಿನಿಂದ ಸ್ಕ್ರ್ಯಾಚನ್ನು ಮಾಡ್ತಾಯಿದೆ, ನೆಲವನ್ನು ಕೆದರ್ತಾ ಇದೆ. ಆವಾಗ ಜೋರಾದಂಥ ಒಂದು ಲೌಡ್ ಥರ್ಡ್, ಜೋರಾದಂಥ ಶಬ್ದ ಆಗುತ್ತೆ. ಸ್ವಾಮಿ ಟ್ರೈಡ್ ಟು ಓಪನ್ ಹೀಸ್ ಐಸ್. ಆವಾಗ ಜೋರಾಗಿ ಕಣ್ಣನ್ನು ತೆಗಿಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಹೀಸ್ ಐಲಿಡ್ಸ್ ವುಡ್ ನಾಟ್ ಓಪನ್, ಕಣ್ಣುಗಳು ರೆಪ್ಪೆ ಬಿಡ್ತಾ ಇಲ್ಲ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಸೊ ಆ ಒಂದು ಭಯಾನಕ ಕನಸು ಹಾಗೆ ಮುಂದುವರಿಯುತ್ತೆ. ನೋಡಿ ಫ್ರೆಂಡ್ಸ್, ನಾವು ಕೂಡ ಅಷ್ಟೇ, ಮಲ್ಕೊಳ್ಳೋವಾಗ ನಾವು ಏನು ವಿಚಾರ ಮಾಡಿರ್ತೀವೋ ಅದೇ ಪ್ರಕಾರವಾದಂಥ ಕನಸುಗಳು ನಮಗೆ ಬೀಳ್ತವೆ. ಆಮೇಲೆ ಭಯಾನಕವಾದಂಥ ಕನಸುಗಳು ಬಿದ್ದಾಗ ನಮ್ಮ ಕೈಕಾಲುಗಳು ಅಲ್ಲಾಡೋದಿಲ್ಲ, ನಾವು ಹೇಳ್ಬೇಕಂದ್ರೂ ಕೂಡ ನಮ್ಮ ಕಣ್ಣು ರೆಪ್ಪೆಗಳು ತೆಗೆಯೋಲ್ಲ. ಸೊ ಅದೇ ಒಂದು ಅನುಭವ ಇಲ್ಲಿ ಸ್ವಾಮಿಗೆ ಆಗ್ತಾಯಿದೆ. ಇಟ್ ಥ್ರೀಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಸ್ವಾಮಿ ಆ ಒಂದು ಆ ಕನಸಿನಲ್ಲಿ ನರಳ್ತಾ ಇದ್ದಾನೆ. ನಿದ್ರೆಗೆ ಜಾರಿದರೂ ಕೂಡ ಆ ಕನಸಿನ ಭಯಾನಕತೆಗೆ ಸ್ವಾಮಿ ನರಳ್ತಾ ಇದ್ದಾನೆ. ವಿತ್ ಎ ಡಿಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹೀಸ್ ಐಸ್. ಕೊನೆಗೂ ತನ್ನ ಕಣ್ಣುಗಳನ್ನು ತೆಗಿತಾನೆ. ಹಿ ಪುಟ್ ಹೀಸ್ ಹ್ಯಾಂಡ್ ಔಟ್ ಟು ಫೀಲ್ ಹೀಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಆಟ್ ಹೀಸ್ ಸೈಡ್ ಆ್ಯಸ್ ವಾಸ್ ಹೀಸ್ ಹ್ಯಾಬಿಟ್. ವೆನ್ ಹಿ ಓಪನ್ಡ್ ಹೀಸ್ ಐಸ್ ಹಿ ಪುಟ್ ಹೀಸ್ ಹ್ಯಾಂಡ್. ಯಾವಾಗ ಅವನು ಕಣ್ಣನ್ನು ತೆಗಿತಾನೋ ಅವನು ತನ್ನ ಕೈಯನ್ನು ತನ್ನ ಬದಿಗೆ ಮೂವ್ ಮಾಡ್ತಾನೆ. ಔಟ್ ಟು ಫೀಲ್ ಹೀಸ್ ಗ್ರ್ಯಾನೀಸ್ ಪ್ರೆಸೆನ್ಸ್, ತನ್ನ ಅಜ್ಜಿ ಅದಾಳೇನೋ ಅಂತ. ಆ್ಯಟ್ ಹೀಸ್ ಸೈಡ್ ಆ್ಯಸ್ ವಾಸ್ ಹೀಸ್ ಹ್ಯಾಬಿಟ್, ಅವನ ಹವ್ಯಾಸ, ಪ್ರತಿದಿನ ಅಜ್ಜಿಯ ಮಗ್ಳು ಮಲ್ಕೋತಾ ಇದ್ದ, ಹೀಗಾಗಿ ಎದ್ರುಪ್ಲೆ ಅಜ್ಜಿ ಅದಾಳೇನೋ ಅಂತ ಅವಳ ಕಡೆ ಕೈ ಮಾಡ್ತಾನೆ. ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅಲ್ಲಿ ಅಜ್ಜಿ ಇರಲ್ಲ, ಅದ್ರ ಬದಲಿಗೆ ಆ ಬೆಂಚ್ ಕಾಲು ಇವನ ಕೈಗೆ ಹತ್ತುತ್ತೆ, ಯಾಕಂದರೆ ಇವನು ಬೆಂಚ್ ಕೆಳಗಡೆ ಮಲ್ಕೊಂಡಿರ್ತಾನೆ. ಸೊ ದೇರ್ ಈಸ್ ನೋ ಗ್ರ್ಯಾನಿ, he touched the wooden leg of the bench and his lonely state came back to him. ಆವಾಗ ಮತ್ತೆ ಇವನಿಗೆ ಅಯ್ಯೋ ನಾನು ಒಬ್ಬನೇ ಒಂಟಿಯಾಗಿ ಈ ಕತ್ತಲೆ ಕೋಣೆಯಲ್ಲಿ ಮಲ್ಕೊಂಡೀನಿ ಅನ್ನೋದು ಅವನಿಗೆ ಮತ್ತೆ ಅರಿವಿಗೆ ಬರುತ್ತೆ. ಯಾಕಂದರೆ ಅವನು ಇನ್ನು ಇಲ್ಲಿವರೆಗೂ ನಿದ್ರೆಗೆ ಜಾರಿದ್ದರಿಂದ ಅಜ್ಜಿ ಬದಿಯಲ್ಲಿ ಅದಾಳೇನು ತಂದ್ಕೊಂಡು ಕೈ ಚಾಸ್ತಾನೆ, ಆದರೆ ಅಜ್ಜಿ ಹತ್ತಲ್ಲ, ಅಜ್ಜಿಯ ಬದಲಿಗೆ ವುಡನ್ ಬೆಂಚ್ನ ಲೆಗ್, ಆ ಕಾಲು ಬೆಂಚಿನ ಕಾಲು ಹತ್ತುತ್ತೆ. ಆವಾಗ ಇವನಿಗೆ ತನ್ನ ಲೋನ್ಲಿ ಸ್ಟೇಟ್ ಅರಿವಾಗುತ್ತೆ, ತಾನು ಒಬ್ಬನೇ ಇರುವುದು.
ಹೀ ಸ್ವೆಟೆಡ್ ವಿತ್ ಫ್ರೈಟ್, ತುಂಬ ಬೆವತಿರ್ತಾನೆ ಭಯದಿಂದ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್, ಸೊ ತುಂಬ ಬೆವೆತು ಹಾಗೆ ನೋಡ್ತಾ ಇರ್ತಾನೆ. ಅಲ್ಲಿ ಇವನ ಅನುಭವಕ್ಕೆ ಏನು ಬರುತ್ತೆ ಅಂದರೆ, ಆ್ಯಂಡ್ ನೌ ವಾಟ್ ವಾಸ್ ದ ರಸ್ಲಿಂಗ್, ಅಲ್ಲಿ ಏನೋ ಹಾದು ಹೋದಂತ ಆಗುತ್ತೆ ಇವನಿಗೆ, ಅದೇನಂತ ಗೊತ್ತಿಲ್ಲ. ಹೀ ಮೂವ್ಡ್ ಟು ದ ಎಡ್ಜ್ ಆಫ್ ದ ಬೆಂಚ್, ಸೊ ಅದೇನು ಅಂತ ನೋಡೋಕ್ಕೆ ಬೆಂಚ್ನ ಮುಂಭಾಗಕ್ಕೆ ಹೋಗ್ತಾನೆ. ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್, ಆ ಕತ್ತಲೆಯಲ್ಲಿ ದಿಟ್ಟಿಸಿ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಅಲ್ಲಿ ಏನೋ ಕೆಳಗಡೆ ಬರ್ತಾ ಇದೆ. ಹೀ ಲೇ ಗ್ಯಾಜಿಂಗ್ ಆ್ಯಟ್ ಇಟ್ ಇನ್ ಹಾರರ್, ಅದನ್ನೇ ದಿಟ್ಟಿಸಿ ಭಯದಿಂದ ನೋಡ್ತಾನೆ. ಹೀಸ್ ಎಂಡ್ ಹ್ಯಾಡ್ ಕಮ್, ಹಿ ಥಾಟ್ ಹಿಮ್ಸೆಲ್ಫ್, ನನ್ನ ಕೊನೆ ಬಂತು. ಸೊ ಹಿ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಸೊ ಅವನು ಅನ್ಕೋತಾನೆ, ಈ ಭೂತ ನನ್ನನ್ನು ಎಳೆದು ಏನು ಮಾಡುತ್ತೆ, ಟಿಯರ್ ಹರಿದು ಹಾಕಿಬಿಡುತ್ತೆ, ನನ್ನನ್ನು ಸಾಯಿಸಿಬಿಡುತ್ತೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ನಾನು ಯಾಕಿನ್ನು ವೇಟ್ ಮಾಡಬೇಕು. ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಅದು ಹೆಂಗೆ ಇವನು ಸಮೀಪ ಬರತ್ತಿತ್ತಲ್ಲ ಹಂಗೆ ಇವನು ಅದರ ಸಮೀಪಕ್ಕೆ ಹೊಂಟಾನ. ಯಾಕಂದ್ರೆ ಅದಂತರೂ ಹೆಂಗಿದ್ರು ಇವನು ನನ್ನನ್ನು ಕೊಲ್ಲುತ್ತೆ, ಇವತ್ತು ನಾನು ಸತ್ತೇ ಹೋಗ್ತೇನಂತ ಡಿಸೈಡ್ ಮಾಡ್ಯಾನು. ಹಾಗಾಗಿ ಏನಾದರೂ ಪ್ರಯತ್ನ ಮಾಡೋಣ ಅಂತ ಅದರ ಕಡೆಗೆ ಇವನು ಮುಂದ್ಗಡೆ ಹೋಗ್ತಾನೆ. ಸೊ ಹಿ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಹಗ್ಡ್ ಇಟ್ ವಿತ್ ಆಲ್ ಹೀಸ್ ಮೈಟ್, ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಅದನ್ನು ಜೋರಾಗಿ ತಬ್ಕೋತಾನೆ. ಆ್ಯಂಡ್ ಯೂಸ್ಡ್ ಹೀಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ತನ್ನ ಅಸ್ತ್ರವನ್ನಾಗಿ ತನ್ನ ಹಲ್ಲುಗಳನ್ನೇ ಬಳಸ್ತಾನೆ. ಅಂದರೆ ಆ ಒಂದು ಏನು ಆ ಕತ್ತಲೆ ಕೊನೆಯಲ್ಲಿ ಇವನ ಹತ್ತಿರ ಬರ್ತಾ ಇತ್ತಲ್ಲ, ಅದನ್ನು ಇವನು ಭೂತ ಅಂತ ತಿಳಿದು ಅದನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹಲ್ಲುಗಳಿಂದ ಜೋರಾಗಿ ಕಚ್ಚಿ ಬಿಡ್ತಾನೆ. ಕಚ್ಚಿದ ನಂತರ ಅಲ್ಲಿ ಒಂದು ಸೌಂಡ್ ಬರುತ್ತೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಅಲ್ಲಿ ಜೋರಾಗಿ ಶಬ್ದ ಬರುತ್ತೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಏನೋ ನನ್ನ ಕಚ್ಚಿತು. ಇವನು ಯಾವುದನ್ನು ಕಚ್ಚಿರ್ತಾನಲ್ಲ ಅದು ಸೌಂಡ್ ಮಾಡುತ್ತೆ. ಅಂದರೆ ಇವನಿಗೂ ಗೊತ್ತಿಲ್ಲ ಅಲ್ಲಿ ಸ್ವಾಮಿ ಇದ್ದದ್ದು, ಕಚ್ಚಿಸ್ಕೊಂಡವನಿಗೂ ಕೂಡ. ಸೊ ಏನೋ ನಾನು ಕಚ್ಚಿತು ಅಂತ ಇವನು ಅನ್ಕೋತಾನೆ, ಜೋರಾಗಿ ಕೆರ್ಸ್ತಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ವೆಂಟ್ ಫಾರ್ತ್ ಆ್ಯನ್ ಅಗೊನೈಸ್ಡ್ ಥಂಡರಿಂಗ್ ಕ್ರೈ ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಡ್ಸ್ ಫರ್ನಿಚರ್. ಇವನು ಆ ಒಂದು ಫರ್ನಿಚರ್ನಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾನೆ, ಯಾರು ಸ್ವಾಮಿಯಿಂದ ಕಚ್ಚಿಸಿಕೊಂಡಂಥ ವ್ಯಕ್ತಿ. ಇನ್ ಎ ಮೂಮೆಂಟ್ ಫಾದರ್ ಕುಕ್ ಆ್ಯಂಡ್ ಎ ಸರ್ವಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್, ಯಾವಾಗ ಅವನು ಜೋರಾಗಿ ಚೀರ್ತಾನಲ್ಲ ಆ ಒಂದು ಶಬ್ದಕ್ಕೆ ಸ್ವಾಮಿಯ ಫಾದರ್ ಕುಕ್ ಆ್ಯಂಡ್ ಸರ್ವಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್, ಬೆಳಕನ್ನು ಹಿಡಿದು ಆ ರೂಮ್ಗೆ ಬರ್ತಾರೆ. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಡ್ಸ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಆ ಮೂರು ಜನ ಆ ಒಬ್ಬ ಬರ್ಗ್ಲರನ್ನು ಹಿಡಿತಾರೆ. ಅವನು ಆ ಒಂದು ಫರ್ನಿಚರ್ನಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅವನು ಬ್ಲೀಡಿಂಗ್ ಆ್ಯಂಕಲ್, ಅವನ ಕಾಲಿನಿಂದ ಏನು ಬರ್ತಾ ಇರುತ್ತೆ, ರಕ್ತ ಸುರಿತಾ ಇರುತ್ತೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಸ್ವಾಮಿ ಕಚ್ಚಿರ್ತಾನೆ ಅವನನ್ನೇ. ಅಂದರೆ ಸ್ವಾಮಿ ಏನಂತ ತಿಳಿದು ಕಚ್ಚಿರ್ತಾನೆ ಅವನನ್ನು, ಇದೊಂದು ಭೂತ ಐತಿ, ಇದನ್ನು ಕಚ್ಚಲೇಬೇಕು, ಇದು ನಾನು ಸಾಯಿಸುತ್ತೆ ಅಂತ ಅದನ್ನು ಜೋರಾಗಿ ಹಿಡಿದು ಗಟ್ಟಿಯಾಗಿ ಕಚ್ಚಿಬಿಟ್ಟಿರ್ತಾನೆ. ಸೊ ಹೀಗಾಗಿ ಅವನೊಬ್ಬ ಏನಿರ್ತಾನೆ ಅಂದರೆ ದೊಡ್ಡ ಬರ್ಗ್ಲರ್ ಇರ್ತಾನೆ. ಬರ್ಗ್ಲರ್ ಅಂದರೆ ದರೋಡೆಕೋರ. ಸೊ ಸ್ವಾಮಿ ಇಲ್ಲಿ ಒಬ್ಬ ದರೋಡೆಕೋರನನ್ನು ಹಿಡಿದು ಬಿಟ್ಟಾನು. ಸೊ ಕಂಗ್ರ್ಯಾಚುಲೇಷನ್ಸ್ ವೇರ್ ಶಾರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಮರುದಿನ ಸ್ವಾಮಿ ಶುಭಾಶಯಗಳ ಮಹಾಪೂರವೇ ಸ್ವಾಮಿಗೆ ಸುರಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಗೆಳೆಯರೆಲ್ಲ ಅವನನ್ನು ತುಂಬ ಗೌರವದಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಹೀಸ್ ಟೀಚರ್ ಪ್ಯಾಟೆಡ್ ಹೀಸ್ ಬ್ಯಾಕ್. ಅವನ ಶಿಕ್ಷಕರು ಬೆನ್ ತಡ್ತಾರೆ. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಹೇಳ್ತಾರೆ ಇವನೊಬ್ಬ ನಿಜವಾದ ಸ್ಕೌಟ್ ಅಂತ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಸ್ವಾಮಿ
ಆ ಇಡೀ ಜಿಲ್ಲೆಗೆ ಬೇಕಾದಂಥ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಗಿರ್ತಾನೆ, ಅಂದರೆ ತುಂಬ ಬೇಕಾದಂಥ ದರೋಡೆಕೋರನಾಗಿರ್ತಾನೆ. ಸೊ ಅಂಥ ದರೋಡೆಕೋರನನ್ನು ಸ್ವಾಮಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದರಿಂದ ಸ್ವಾಮಿಗೆ ಪೊಲೀಸ್ ಕೂಡ ಏನು ಮಾಡ್ತಾರೋ ತುಂಬ ಗೌರವಿಸ್ತಾರೆ. ಸೊ ಫೈನಲಿ ಸ್ವಾಮಿ ಬಿಕೇಮ್ ಎ ಹೀರೋ ಇನ್ ಎ ಸಿಂಗಲ್ ನೈಟ್. ಎಟ್ ಫಸ್ಟ್ ಸ್ವಾಮಿ ವಾಸ್ ಎ ವೆರಿ ಕವರ್ಡ್ ಬಾಯ್. ಇನ್ ಎ ಸಿಂಗಲ್ ನೈಟ್ ಹಿ ಬಿಕೇಮ್ ಎ ಹೀರೋ. ದ ಇನ್ಸ್ಪೆಕ್ಟರ್ ಸೇಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್? ನೀನು ಯಾಕೆ ಪೊಲೀಸ್ ಆಗಬಾರ್ದು, ನೀನು ದೊಡ್ಡವನಾದಮೇಲೆ ಅಂತಾರೆ. ಸ್ವಾಮಿ ಸೇಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಸ್ವಾಮಿ ಗೌರವದಿಂದ ಹೇಳ್ತಾನೆ, ಸರ್ಟನ್ಲಿ ಎಸ್, ಖಂಡಿತ ಸೇರ್ತೀನಿ ಅಂತ ಹೇಳ್ತಾನೆ. ಬಟ್ ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆ್ಯನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಆದರೆ ಇವನು ಏನು ಆಗ್ಬೇಕಂತ ಅಂದ್ಕೊಂಡಿರ್ತಾನಂದರೆ ಎಂಜಿನ್ ಡ್ರೈವರ್ ರೇ, ಎ ರೈಲ್ವೆ ಗಾರ್ಡ್ ಆಗಬೇಕು, ಇಲ್ಲ ಬಸ್ ಕಂಡಕ್ಟರ್ ಆಗಬೇಕು ಅಂತ ಇವನು ಅಂದ್ಕೊಂಡಿರ್ತಾನೆ. ವೆನ್ ಹಿ ರಿಟರ್ನ್ಡ್ ಹೋಮ್ ಫ್ರಾಮ್ ದ ಕ್ಲಬ್ ದ್ಯಾಟ್ ನೈಟ್, ಫಾದರ್ ಆಸ್ಕ್ಡ್. ಫಾದರ್ ಕ್ಲಬ್ನಿಂದ ಹಿಂದಿರುಗಿದ ಮೇಲೆ ಕೇಳ್ತಾನೆ, ವೇರ್ ಈಸ್ ದ ಬಾಯ್? ಎಲ್ಲಿ ಸ್ವಾಮಿ ಎಲ್ಲಿ ಅಂತ ಕೇಳ್ತಾನೆ. ಆವಾಗ ಹೀ ಈಸ್ ಅಸ್ಲೀಪ್ ಅಂತ ಹೇಳ್ತಾಳೆ ಸ್ವಾಮಿಯ ತಾಯಿ. ಆಲ್ರೆಡಿ ಇಷ್ಟು ಬೇಗ? ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್ ಸೇಡ್ ಹೀಸ್ ಮದರ್. ಅವನು ನಿನ್ನೆ ಒಂದಿಷ್ಟು ನಿದ್ದೆ ಮಾಡಿಲ್ಲ, ಅದಕ್ಕೋಸ್ಕರನೇ ಮಲ್ಕೊಂಡಾನೆ ಅಂತ ಸ್ವಾಮಿಯ ತಾಯಿ ಹೇಳ್ತಾಳೆ ಸ್ವಾಮಿಯ ತಂದೆಗೆ. ವೇರ್ ಈಸ್ ಹೀ ಸ್ಲೀಪಿಂಗ್? ಎಲ್ಲಿ ಮಲಗ್ಯಾನವ ಇವತ್ತು ಅಂತ ತಂದೆ ಕೇಳ್ತಾನೆ. ಇನ್ ಹೀಸ್ ಯೂಶುವಲ್ ಪ್ಲೇಸ್, ದಿನ ಎಲ್ಲಿ ಮಲ್ಕೋತಾನೋ ಅಲ್ಲೇ. ಮದರ್ ಸೇಡ್ ಕಾಸ್ಲಿ, ದಿನ ಎಲ್ಲಿ ಮಲ್ಕೋತಾನಲ್ಲ ಅಲ್ಲೇ ಮಲ್ಕೊಂಡನು. ಹಿ ವೆಂಟ್ ಟು ಬೆಡ್ ಆ್ಯಟ್ 7:30. ಇವತ್ತು 7:30 7:30 ಹೋಗಿ ಮಲ್ಕೊಂಡನವ ಅಂತ ಹೇಳ್ತಾನೆ. ಸ್ಲೀಪಿಂಗ್ ಬಿಸೈಡ್ ಹೀಸ್ ಗ್ರ್ಯಾನಿ ಅಗೇನ್. ಮತ್ತು ಇವತ್ತು ಒನ್ಸ್ ಅಗೇನ್ ಅವನು ಗ್ರ್ಯಾನಿ ಮಗ್ಳು ಮಲ್ಕೊಂಡನು, ಮತ್ತು ಅವ್ನು ಹೋಗಿ ಅಜ್ಜಿ ಮಗ್ಳು ಮಲ್ಕೊಂಡಾನ ಅಂತ ಫಾದರ್ ಹೇಳ್ತಾನೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ಅಲ್ಲೇನೂ ಆಶ್ಚರ್ಯ ಇಲ್ಲ, ನಾ ಬರೋದ್ರೊಳಗಾಗಿ ಅವ್ನು ಮಲ್ಕೊಂಡಿದ್ದು ಏನೇನೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವ್ನು ತುಂಬ ಜಾಣ. ಯಾಕಂದರೆ ನಾ ಬನ್ನೆಂದ್ರೆ ಮತ್ತು ನಾ ಎಲ್ಲಿ ಆಫೀಸ್ ರೂಮ್ನಲ್ಲಿ ಮಲಗಿಸ್ತೀನಿ ಏನೋ ಭಯದಿಂದ, ನಾ ಬರೋಕ್ಕಿಂತ ಮುಂಚೆ ನಾವು ಏನಾಗ್ಯಾನು ಮಲ್ಕೊಂಡಾನು ಅವ್ರ ಅಜ್ಜಿ ಹತ್ರ. ಅವ್ನು ತುಂಬ ಜಾಣ ಅಂತ ತಂದೆ ಹೇಳ್ತಾನೆ. ಮದರ್ ಲಾಸ್ಟ್ ಹರ್ ಟೆಂಪರ್. ಸ್ವಾಮಿಯ ತಾಯಿಗೆ ಸಿಟ್ಟು ಬರುತ್ತೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವ ಎಲ್ಲಿ ಇಷ್ಟಪಡ್ತಾನೋ ಅಲ್ಲಿ ಮಲಗ್ಲಾಕ್ಕೆ ಬಿಡ್ರಿ ನೀವು ಅಂತ ಸ್ವಾಮಿಯ ತಾಯಿ ಹೇಳ್ತಾಳೆ. ಯು ನೀಡ್ ನಾಟ್ ರಿಸ್ಕ್ ಹೀಸ್ ಲೈಫ್ ಅಗೇನ್. ಅವನ ಜೀವಕ್ಕೆ ತೊಂದರೆ ಕೊಡಬೇಡ್ರಿ ನೀವು. ಫಾದರ್ ಮಂಬಲ್ಡ್ ಆ್ಯಸ್ ಹಿ ವೆಂಟ್ ಇನ್ ಟು ಚೇಂಜ್. ಆವಾಗ ಅವನ ತಂದೆ ಹೇಳ್ತಾನೆ, ಆಲ್ ರೈಟ್, ಮಾಲಿಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಸರಿ, ಅವನು ಎಷ್ಟು ಬೇಕೋ ಅಷ್ಟ ಮುದ್ದು ಮಾಡಿರಿ, ಹಾಳು ಮಾಡಿರಿ ಅವನನ್ನು ಅಂತ ಅವ್ರ ತಂದೆ ಹೇಳ್ತಾನೆ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆ ನಂತರ ನನ್ನನ್ನು ಏನು ಮಾಡಬೇಡ್ರಿ ನೀವು, ಬ್ಲೇಮ್ ಮಾಡಬೇಡ್ರಿ, ನನ್ನ ಕಡೆ ಬೆರಳು ತೋರಿಸ್ಬೇಡ್ರಿ, ಅವನು ಹಾಳಾದ ನಂತರ ನಾನೇ ಹಾಳು ಮಾಡೀನಿ ಅಂತ ನನ್ನ ಕಡೆ ಅನ್ನುವಂಗಿಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ತಂದೆ ಒಂದು ಉದ್ದೇಶ ಏನಾಗಿರ್ತಂದರೆ, ಸ್ವಾಮಿ ತುಂಬ ಹೆದರ್ಪುಕ್ಲಂಗಿರ್ತಾನೆ, ಬೇಜವಾಬ್ದಾರಿ ಆದಂಥ ಹುಡುಗನಾಗಿರ್ತಾನೆ. ಅವನಿಗೆ ಜವಾಬ್ದಾರಿ ಬರಲಿ, ಧೈರ್ಯ ಬರಲಿ ಅನ್ನೋ ಒಂದು ಉದ್ದೇಶ ತಂದೆಯದಾದರೆ, ಅವನಿಗೇನಾದರೂ ಆದರೆ ಜೀವಕ್ಕೆ ಅನ್ನೋ ಒಂದು ಕಾಳಜಿ ಇಲ್ಲಿ ತಾಯಿದತಿ. ಸೊ ಹೀಗಾಗಿ ಈ ತಂದೆಗೆ ಜವಾಬ್ದಾರಿ ಬಗ್ಗೆ ಚಿಂತೆ ಆದರೆ, ತಾಯಿಗೆ ಅವನ ಜೀವದ ಬಗ್ಗೆ ಚಿಂತೆಯಾಗಿದೆ. ಸೊ ಫೈನಲಿ his father left him to sleep beside his granny. Swami following the whole conversation from under the blanket. ಇವನು ಆ ಬ್ಲ್ಯಾಂಕೆಟ್ ಒಳಗಡೆನೆ ಮಲ್ಕೊಂಡು ಆ ಇಡೀ ಮಾತುಕತೆಯನ್ನು ಕೇಳ್ತಾ ಇರ್ತಾನೆ. ಅಂದರೆ ತಾಯಿ ಅವನನ್ನು ಬಿಟ್ಟು ಬಿಡ್ರಿ ಅಂತ ಅಂದಿದ್ದು, ತಂದೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು, ಇದನ್ನೆಲ್ಲ ಕೇಳಿಸ್ಕೊಂಡು ಅವನು ಅನ್ಕೋತಾನೆ. ಸ್ವಾಮಿ ಫೆಲ್ಟ್ ಟ್ರೆಮೆಂಡಿಯಸ್ಲಿ ರಿಲೀವ್ಡ್ ಟು ಹಿಯರ್ ದ್ಯಾಟ್ ಹೀಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಕೊನೆಗೆ ನಿಟ್ಟುಸಿರು ಬಿಡ್ತಾನೆ ಸ್ವಾಮಿ. ಅಂತೂ ಇಂತೂ ನಮ್ಮ ತಂದೆ ನನ್ನ ಮಲಗಲಿಕ್ಕೆ ಬಿಟ್ಟಲ್ಲಪ್ಪ ಅಂತ ನಿಟ್ಟುಸಿರು ಬಿಟ್ಟು ಸಮಾಧಾನವಾಗಿ ಮಲ್ಕೋತಾನೆ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ಸೊ ವಾಟ್ ವಾಸ್ ದ ಸಮ್ಮರಿ ಆಫ್ ದಿಸ್ ಪ್ರೋಸ್ ಈಸ್, ಸ್ವಾಮಿ ವಾಸ್ ಎ ಕವರ್ಡ್ ಬಾಯ್. His father wanted him to be brave. So finally his father
gave him a frightful proposition to sleep in his office room. Finally, Swami slept in that office room, and he faced many challenges, and he became a hero in a single night. What was the message of this prose? Strength and age are not important, only courage is important. So if you have courage, you can do anything in your life. So we have to build our courage day by day. This is the message. ಇಲ್ಲಿ ಏನು ಮೆಸೇಜ್ ಕೊಡುತ್ತೆ ಅಂತಂದರೆ ಈ ಪಾಠ, ಶಕ್ತಿ ಮತ್ತು ವಯಸ್ಸು ಮುಖ್ಯ ಅಲ್ಲ, ಒಬ್ಬ ವ್ಯಕ್ತಿ ಸಾಧನೆ ಮಾಡಲಿಕ್ಕೆ ಅವನ ಕರೇಜ್ ಅಂದರೆ ಧೈರ್ಯ ಮುಖ್ಯ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಅಸ್ತ್ರವನ್ನು ನಾವು ಇಟ್ಕೊಂಡಿದ್ದೆ ಆದರೆ ನಾವು ಏನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೂಡೆಂಟ್ಸ್, ನೀವು ಕೂಡ ಭಯಗೊಳ್ಳದೆ, ಎಕ್ಸಾಮ್ ಬಗ್ಗೆ ಭಯಭೀತರಾಗದೆ ಧೈರ್ಯದಿಂದ ಎಕ್ಸಾಮನ್ನು ಎದುರಿಸಿ, ಆ ಎಕ್ಸಾಮ್ ಅನ್ನುವ ಭಯದಿಂದ ಮುಕ್ತರಾಗಿ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿದ್ದೇ ಆದರೆ ಆ ಪರೀಕ್ಷೆಯಲ್ಲಿ ನೀವು ಕೂಡ ಒಳ್ಳೆಯ ಅಂಕಗಳನ್ನು ಪಡಿತೀರಿ, ನೀವು ಕೂಡ ಜಯಶಾಲಿಗಳಾಗ್ತೀರಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅದೇ ರೀತಿ ನೀವೇನಾದರೂ ಈ ಚಾನಲನ್ನು ನೋಡಿ, ಈ ವಿಡಿಯೋವನ್ನು ನೋಡಿ ಇಷ್ಟಪಟ್ಟಿದ್ದೆ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳನ್ನು ಕೂಡ ನೋಡಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.